ಸೊ ಈಗ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂಥರ ನಾಯ್ಸ್ ಬರುತ್ತೆ. ಬೋರ್ ಡ್ರಿಲ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಪುಡಿಯಾದಂತಹ ಕಲ್ಲುಗಳು ಕೆಳಗಡೆಯಿಂದ ಹೊರಗಡೆಗೆ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ಬೋರ್ಡರ್ಸ್ ಅಂತ ಕರಿತೀವಿ. ಸೊ ಈ ಥರದ ಸಿಚುವೇಷನ್ನಲ್ಲಿ ನೀವು ಪ್ಯಾನಿಕ್ ಆಗೋದೇನು ಬೇಡ. ಕೆಲವೊಮ್ಮೆ ಬೋರ್ವೆಲ್ ಏಜೆನ್ಸಿಯವರು ತಮ್ಮ ಪ್ರಾಫಿಟ್ ಮಾರ್ಜಿನ್ಗೋಸ್ಕರ ನಿಮಗೆ ಫಿಲ್ಟರ್ ಪೈಪ್ನ ಹಾಕಿಸಿ, ಇಲ್ಲ ಅಂತ ಅಂದರೆ ಬೋರ್ವೆಲ್ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡುತ್ತೆ, ಅಥವಾ ಮೋಟರ್ ಒಂದು ಸಾರಿ ಇಳಿಸಿದ ನಂತರ ಅದ್ರ ಮೇಲೆ ಸ್ಟೋನ್ಸ್ ಬಿದ್ದು ಮೋಟರ್ ಸ್ಟಕ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಈ ಥರ ಎಲ್ಲ ಹೆದರಿಸ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇಂಥ ಸಿಚುವೇಷನಲ್ಲಿ ನೀವು ನಿಮಗೆ ಯಾರು ಕ್ಲೋಸ್ ಇರ್ತಾರಲ್ಲ, ಸ್ವಲ್ಪ ಬೋರ್ವೆಲಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ, ಅವ್ರ ಹತ್ರ ಸಜೆಷನ್ನ ಕೇಳಿ. ಸೊ ಈ ಥರ ಬೋರ್ಡರ್ ಸ್ಟೋನ್ ಬಂದು ಇನ್ ಕೇಸ್ ನೀವೇನಾದರೂ ಫಿಲ್ಟರ್ ಪೈಪ್ ಹಾಕಬೇಕು ಅಂತ ಅಂದರೆ ಬೋರ್ವೆಲ್ ಅವ್ರ ಹತ್ರ ನೀವೇನಾದರೂ ಮಾತಾಡೋಕ್ಕೆ ಹೋಗ್ಬಿಟ್ರೆ ಅವರು ತುಂಬಾ ಎಕ್ಸ್ಪೆನ್ಸಿವ್ ಚಾರ್ಜ್ ಮಾಡಿಬಿಡ್ತಾರೆ. ಬಿಕಾಸ್ ಇದು ಬಂದುಬಿಟ್ಟು ರೇರ್ ಕೇಸಲ್ಲಿ ಬರುತ್ತೆ ನಿಮಗೆ. ಈ ಫಿಲ್ಟರ್ ಪೈಪನ್ನು ನೀವೇನಾದರೂ ಆನ್ ದಿ ಸ್ಪಾಟ್ ಮಾತಾಡೋದಕ್ಕೆ ಹೋಗ್ಬಿಟ್ರೆ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ಬೋರ್ವೆಲ್ ಏಜೆನ್ಸಿಯವರು. ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಬೇಡಿ. ಅವ್ರೇನಿಲ್ಲ ಅಂತ ಅಂದರೂ 100-130 ಪರ್ ಫೀಟ್ ಈ ಥರನೇ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಅರೌಂಡ್ 800 ಫೀಟ್ ಡೆಪ್ತ್ ಬೋರ್ವೆಲ್ ಹೋಗಿದೆ. 100 ಫೀಟ್ಗೆ ಕೇಸಿಂಗ್ ಸಿಕ್ಕಿದೆ ಅಂತ ಅಂದರೆ ನಾವೇನಿಲ್ಲ ಅಂತಂದರೂ 700 ಫೀಟ್ ತನಕ ಈ ಫಿಲ್ಟರ್ ಪೈಪ್ನ ಹಾಕಬೇಕಾಗುತ್ತೆ. ಸೊ 700 ಫೀಟಿಗೆ ನಿಯರ್ಲಿ 70,000-80,000 ಸಾವಿರ ಆಗುತ್ತೆ, ಆಯಿತಾ. ಸೊ ಇನ್ನೂ ಡೀಪ್ ಹೋದರೆ ಹಾಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ನ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಇಂಥ ಟೈಮಲ್ಲಿ ನಿಮಗೆ ಯಾರು ಕ್ಲೋಸ್ ಇರ್ತಾರಲ್ಲ ಅಂಥ ಜಿಯೋಲಜಿಸ್ಟ್ ಹತ್ರನಾದರೂ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಿಮ್ಮ ಆಪ್ತರು ಬೋರ್ವೆಲ್ ಡ್ರಿಲ್ ಮಾಡಿಸಿರ್ತಾರೆ, ಬೋರ್ವೆಲಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ ಅಂಥವ್ರ ಹತ್ರ ನೀವು ಡಿಸ್ಕಷನ್ ಮಾಡಿ ಮುಂದೇನು ಮಾಡಬೇಕು ಅಂತ ಡಿಸಿಷನ್ ತೊಗೊಳ್ಳಿ. ಆಮೇಲೂ ಕೂಡ ಬೋರ್ವೆಲ್ ಡ್ರಿಲ್ ಆದ ನಂತರನೂ ಕೂಡ ಬೇಕಿದ್ದರೆ ಈ ಫಿಲ್ಟರ್ ಪೈಪ್ನ ಹಾಕ್ಬೋದು. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈ ಫಿಲ್ಟರ್ ಪೈಪ್ ಹಾಕೋದ್ರಿಂದನೂ ಕೆಲವೊಂದು ಡಿಸಡ್ವಾಂಟೇಜಸ್ ಇದೆ. ಏನಪ್ಪ ಅಂತ ಅಂದರೆ ಆ ಫಿಲ್ಟರ್ ಪೈಪಲ್ಲಿ ಮಣ್ಣು ಕಲ್ಲು ಎಲ್ಲ ಬಂದು ಸೇರ್ಕೊಂಡು ಕೊನೆಗೆ ಅದೇ ಬ್ಲಾಕ್ ಆಗುವಂಥ ಸಿಚುವೇಶನ್ ಬರ್ಬೋದು. ಇದರಿಂದ ನಿಮ್ಮ ಬೋರ್ವೆಲ್ಲೇ ಹಾಳಾಗ್ಬೋದು. ಸೊ ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈ ಸಿಚುವೇಶನನ್ನು ನಾವು ನಮ್ಮ ಒಬ್ಬರು ಮೋಟಾರ್ ಇಳಿಸೋರಿದ್ದಾರೆ, ಅವ್ರ ಹತ್ರ ನಾವು ಮಾತಾಡಿದಾಗ ಅವ್ರು ಹೇಳಿದ್ರು ಇದಕ್ಕೇನು ಫಿಲ್ಟರ್ ಪೈಪ್ ಅವಶ್ಯಕತೆ ಇಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್ ಬೋರ್ಡರ್ಸ್ ಕ್ಯಾಪ್ ಅಂತ ಬರುತ್ತೆ, ಅದನ್ನ ಹಾಕ್ಕೊಂಡ್ರೆ ಸಾಕು ಅಂತ ಹೇಳಿದ್ರು. ಅದು 500 ರೂಪಾಯಿಂದ 1000 ರೂಪಾಯಿ ಆಗ್ಬೋದು ಅಷ್ಟೇ, ಆಯಿತಾ. ನೀವು ಯಾವುದೇ ಕಾರಣಕ್ಕೂ ಬೋರ್ವೆಲ್ ಏಜೆನ್ಸಿಯವ್ರನ್ನ ಜಿಯೋಲಜಿಸ್ಟ್ ಹತ್ರ ಮಾತಾಡೋದಕ್ಕೆ ಬಿಡಬೇಡಿ. ನೀವೇ ಜಿಯೋಲಜಿಸ್ಟ್ ಹತ್ರ ಮಾತಾಡಿ ಡಿಸಿಷನ್ ತೊಗೊಳ್ಳಿ. ಏನಕ್ಕೆ ಅಂತ ಅಂದರೆ ಜಿಯೋಲಜಿಸ್ಟ್ಗಳಿಗೆ ಬೋರ್ವೆಲ್ ಅವ್ರ ಹತ್ರ ಕೂಡ ಲಿಂಕಿಂಗ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಈ ಸಿಚುವೇಶನ್ಸ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ.